ಕೋಲಾರದಲ್ಲಿ ಸುಲಿಗೆ ಪ್ರಕರಣದ ಆರೋಪಿಯ ಬಂಧನ ಆಗಿದೆ. ಚರ್ಚ್ನಲ್ಲಿ ತನ್ನ ಮಗಳ ಮದುವೆಯಲ್ಲಿಯೇ ಈ ಆರೋಪಿ ಲಾಕ್ ಆಗಿರೋದು. ಬಂಧನದ ವೇಳೆ ಮಹಿಳೆಯರಿಂದ ಪೊಲೀಸರಿಗೆ ಅಡ್ಡಿ. ಕೋಲಾರದಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಕೋಲಾರದಲ್ಲಿ ಸುಲಿಗೆ ಪ್ರಕರಣದ ಆರೋಪಿ ಬಂಧನ ಆಗಿದೆ. ಚರ್ಚ್ನಲ್ಲಿ ತನ್ನ ಮಗಳ ಮದುವೆಯ ಸಮಯದಲ್ಲೇ ಲಾಕ್ ಆಗಿರೋ ಆರೋಪಿ ಬಂಧನದ ವೇಳೆ ಮಹಿಳೆಯರಿಂದ ಪೊಲೀಸರಿಗೆ ಅಡ್ಡಿಯಾಯಿತು. ಕೆಜಿಎಫ್ ನಗರದ ಸೂಸೈಪಾಳ್ಯ ನಿವಾಸಿ ಸ್ಟಾನ್ಲಿ ಬಂಧಿತ ವ್ಯಕ್ತಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಪೊಲೀಸರು ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ತಾ ಇರೋದು, ಎತ್ತಾಕೊಂಡು ಹೋಗ್ತಾ ಇದ್ದಾರೆ. ಗಡಿಪಾರಾಗಿ ಸುಲಿಗೆ ಪ್ರಕರಣದಲ್ಲಿ ಬೇಕಾಗಿದ್ದಂತಹ ಆರೋಪಿ ಈತ. ಕೆಜಿಎಫ್ನ ಸೂಸೈಪಾಳ್ಯದಲ್ಲಿರುವಂತಹ ಚರ್ಚ್ನಲ್ಲಿ ಬಂಧನ ಆಗಿದೆ. ಸೂಸೈಪಾಳ್ಯ ಅಂತ ಅಲ್ಲೊಂದು ಚರ್ಚು. ಆ ಚರ್ಚ್ನಲ್ಲಿ ಮಗಳ ಮದುವೆಯ ಸಮಯದಲ್ಲಿ ಪೊಲೀಸರು ಈ ರೀತಿಯಾಗಿ ಆ ವ್ಯಕ್ತಿಯನ್ನು ಎತ್ತಾಕೊಂಡು ಹೋಗಿದ್ದಾರೆ. ಅಂಡರ್ಸನ್ ಪೇಟೆ ಠಾಣೆಯ ಪೊಲೀಸರಿಂದ ವ್ಯಕ್ತಿಯ ಬಂಧನ ಆಗಿದೆ. ಸುಲಿಗೆಯ ಪ್ರಕರಣದ ಆರೋಪಿ ಈತ. ಹೀಗಾಗಿ ಗಡಿಪಾರಾಗಿ ಒಂದು ಸುಲಿಗೆ ಪ್ರಕರಣದಲ್ಲಿ ಬೇಕಾಗಿದ್ದಂತಹ ಆರೋಪಿ, ಈ ಆರೋಪಿ ಸ್ಟಾನ್ಲಿ ಅಂತ. ಈ ವ್ಯಕ್ತಿಯನ್ನು ಇದೀಗ ಅಂಡರ್ಸನ್ ಪೇಟೆಯ ಈ ಪೊಲೀಸರು ಬಂಧಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಸುಲಿಗೆ ಪ್ರಕರಣದ ಆರೋಪಿಯ ಬಂಧನ, ಪೊಲೀಸರ ಕಾರ್ಯಾಚರಣೆ ಹೆಂಗಿತ್ತಿದು? ಯಾಕಂತಂದ್ರೆ ಇದು ಸುಲಿಗೆ ಪ್ರಕರಣ ಅಂತಂದ್ರೆ ಹಲವಾರು ಏನು ಅಪರಾಧ ಇದರಲ್ಲಿ ವಿಭಾಗದಲ್ಲಿ ಭಾಗಿಯಾಗಿರ್ತಾನೆ ಈ ವ್ಯಕ್ತಿ. ಸುಮಾರು ಹಲವಾರು ಪ್ರಕರಣಗಳೆಲ್ಲ ಭಾಗಿಯಾಗಿರ್ತಾನೆ. ಅದರಂತೆ ಕೋಲಾರ ಜಿಲ್ಲೆಯಲ್ಲಿ ಗಡಿಪಾರು ಸಹ ಮಾಡಿರ್ತಾರೆ ಈ ವ್ಯಕ್ತಿಯನ್ನು. ಏನು ಈ ವ್ಯಕ್ತಿಯು ತನ್ನ ಮಗಳ ಮದುವೆಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಗಡಿಪಾರಾಗಿದ್ರು ಸಹ ಅಲ್ಲಿ ಬಂದಿರ್ತಾನೆ. ಇದನ್ನ ತಿಳಿದಂತ ಪೊಲೀಸರು ಆಗ ಏಕಾಏಕಿ ಮುಂದಾಗಿ ಅವರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಯಾಕಂದ್ರೆ ಗಡಿಪಾರಾಗಿದ್ದ ವ್ಯಕ್ತಿ ಯಾವುದೇ ಕಾರಣಕ್ಕೂ ಬರಂಗಿಲ್ಲ. ಇಲ್ಲಿಂದ ಯಾವ ಒಂದು ತಾಲೂಕು ಮತ್ತೆ ಜಿಲ್ಲೆ ಮತ್ತೆ ದೇಶ ಅಂತ ಹೇಳ್ಬಿಟ್ಟು ಯಾವ್ದು ಗಡಿಪಾರು ಮಾಡ್ತಾರೆ ಆ ಒಂದು ಬಾಟ ದಾಟಿ ಬರಂಗಿಲ್ಲ. ಆದ್ರೂ ಈ ವ್ಯಕ್ತಿ ಸುಮಾರು ವರ್ಷಗಳಿಂದ ಬರದೇ ಇದ್ದರು ಈಗಾಗಲೇ ಬಂದು ಅಲ್ಲಿ ಮಗಳ ಮದುವೆದಲ್ಲಿ ಭಾಗಿಯಾಗ್ತಾನೆ. ಅದು ತಿಳಿದಂತ ಎಚ್ಚೆತ್ತುಕೊಳ್ಳದಂತ ಪೊಲೀಸರು ಏಕಾಏಕಿ ಒಳಗಡೆ ನುಗ್ಗಿ ಮದುವೆಯನ್ನ ನಿಲ್ಲಿಸಿ ಆಯ್ತಾ ಅದನ್ನ ನಿಲ್ಲಿಸಿ ಈ ವ್ಯಕ್ತಿಯನ್ನ ಏನು ಕಸ್ಟಡಿ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಓಕೆ ಸತೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.